ಇಷ್ಟು ಕಲರ್ಫುಲ್ ಆಗಿರೋ ಅಂಥ ಬಿಸಿಬೇಳೆ ಬಾತ್ ಪೌಡರ್ನ ಮನೆಯಲ್ಲೇ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾವಿವತ್ತು ನೋಡೋಣ. ನಾನು ಎಲ್ಲನೂ ಸ್ಪೂನ್ ಅಳತೆಯಲ್ಲಿ ಹೇಳ್ತಿದ್ದೀನಿ. ಎಲ್ಲ ಪದಾರ್ಥಗಳು ಸ್ಪೂನ್ ಅಳತೆಯಲ್ಲಿ ತೊಗೊಳ್ಬೇಕಾಗುತ್ತೆ. ಕಡಲೆಬೇಳೆ 2 ಸ್ಪೂನು, 1.5 ಸ್ಪೂನು ಉದ್ದಿನ ಕಾಳನ್ನು ಇಲ್ಲಿ ಲೋ ಫ್ಲೇಮಲ್ಲಿ ನಾವು ಹುರಿದು ಪಕ್ಕಕ್ಕೆ ಇಟ್ಕೊಳ್ಬೇಕು. ಅದೇ ಪ್ಯಾನಲ್ಲಿ 2 ಸ್ಪೂನು ಧನಿಯಾ, 1 ಸ್ಪೂನು ಕಾಳುಮೆಣಸು, ಚಕ್ಕೆ, 1 ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಗಸಗಸೆ, 2 ಏಲಕ್ಕಿ, 4 ಲವಂಗ, 1/4 ಸ್ಪೂನು ಮೆಂತ್ಯ, 1 ಸ್ಪೂನು ಎಳ್ಳು. ಇಷ್ಟನ್ನು ಲೋ ಫ್ಲೇಮಲ್ಲಿ ಹುರಿದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಯಾವುದೇ ಪೌಡರ್ ಆಗಲಿ ನಾವು ಮಾಡಿದ ತಕ್ಷಣ ಅದರಿಂದ ಮಾಡಿರೋ ಅಂಥ ಪದಾರ್ಥಗಳು ತುಂಬಾ ರುಚಿಯಾಗಿರುತ್ತೆ. ತುಂಬ ದಿನ ಇಟ್ಕೊಂಡ್ರೆ ಫ್ಲೇವರ್ ಎಲ್ಲನೂ ಕಡಿಮೆ ಆಗುತ್ತೆ. 2 ಸ್ಪೂನು ಒಣ ಕೊಬ್ಬರಿನ ಸೇರಿಸಿ ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ. ಅದೇ ಪ್ಯಾನಲ್ಲಿ 15 ಬ್ಯಾಡಗೆ ಮೆಣಸನ್ನು ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. 6ರಿಂದ 7 ಒಣಮೆಣಸಿನ್ಕಾಯಿನ ಸಹ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಮೆಣಸು ನಮಗೆ ಬೇಕಾಗುತ್ತೆ, ಇಲ್ಲಾಂದರೆ ಯಾವುದೇ ರೀತಿ ಕಲರು ಇರೋದಿಲ್ಲ, ಟೇಸ್ಟು ಇರೋದಿಲ್ಲ, ನೋಡೋದಕ್ಕೂ ಸಹ ಬಣ್ಣನೇ ಇರೋದಿಲ್ಲ. ಸ್ವಲ್ಪ ಎಣ್ಣೆನ ಸೇರಿಸಿ ಇದನ್ನು ಸಹ ಲೋ ಫ್ಲೇಮಲ್ಲಿ ನಾವು ಹುರ್ಕೊಳ್ಬೇಕು. ಆಗಲೇ ಹುರಿದಿಟ್ಕೊಂಡಿರೋ ಅಂಥ ಎಲ್ಲನೂ ಇವಾಗ ಇದೇ ಪ್ಯಾನ್ಗೆ ನಾನು ಸೇರಿಸ್ಕೊಂಡು ಇದನ್ನೆಲ್ಲನೂ ಆರೋದಕ್ಕೆ ಬಿಡ್ತೀನಿ. ಇದೆಲ್ಲನೂ ಆರಿದಾದ್ಮೇಲೆ ಮಿಕ್ಸರ್ ಜಾರ್ಗೆ ನಾನು ಈಗ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೇನೇನೆ ಅರ್ಧ ಸ್ಪೂನು ನಾನು ಇಲ್ಲಿ ಅರಿಶಿನ, ಸ್ವಲ್ಪ ಹಿಂಗನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡ್ತಿರ್ಬೋದು ಕಲರ್ಫುಲ್ ಆಗಿರೋ ಅಂಥ ಬಿಸಿಬೇಳೆ ಬಾತ್ ಪೌಡರು ಈಗ ರೆಡಿ ಆಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.